ನೀನು ಅಂದಿಯಲ್ಲ ಅವತ್ತು ಯಾವುದೋ ಒಂದಿನ ನೀನು ಯಾವ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಂಡು ನಾನು ನಿನ್ನ ಕಾಲು ಹಿಡಿತೀನಿ ಅಂತ. ಹೌದು, ಅದೇ ನಿಜ. ನೀನು ಯಾವ ತಪ್ಪು ಮಾಡಿಲ್ಲ, ಒಪ್ಕೊಳ್ತಾ ಇದ್ದೀನಿ. ಹೀಗೆ ಹೇಳ್ತಿದ್ದೀನಿ ಕೇಳು, ನಾನೇ ತಪ್ಪು ಮಾಡಿದೆ. ನಾನು ಮಾಡಿದ ತಪ್ಪಿಗೆ ನಿನ್ನ ಕಾಲು ಹಿಡಿದು ಕ್ಷಮೆ ಕೂಡ ಹೇಳ್ತಿದ್ದೀನಿ ಅಂತ ಸುರಕ್ಷಾ ಕಾಲುಗಳಿಗೆ ಅವನ ಕೈಯನ್ನು ಮುಟ್ಟಿಸ್ತಾ ಸಾಮ್ರಾಟ್. ಸುರಕ್ಷಾ BPಯಲ್ಲಿ ಏನೂ ಬದಲಾವಣೆ ಇಲ್ಲ, ಇನ್ನೂ ಹೈನಲ್ಲೇ ಇದೆ. ಸುರಕ್ಷಾಗೆ ಓವರ್ ಬ್ಲೀಡಿಂಗ್ ಆಗ್ತಿರೋದ್ರಿಂದ ಅವಳ ಸ್ಥಿತಿ ಮತ್ತಷ್ಟು ಗಂಭೀರ ಆಗ್ತಿದೆ. ವಾಟರ್ ಕೂಡ ಪೂರ್ತಿಯಾಗಿ ಲೀಕ್ ಆಗಿದ್ದರಿಂದ ಅವಳ ಹೊಟ್ಟೆ ಪೂರ್ತಿಯಾಗಿ ಕಲ್ಲಿನಂತೆ ಗಟ್ಟಿಯಾಗಿ ಹೋಗ್ತಿದೆ. ಬಹುತೇಕ ಅವರು ಹಾಸ್ಪಿಟಲ್ಗೆ ಬರುವಷ್ಟರಲ್ಲಿ ಮಗುವಿನ ಚಲನೆ ಇರಲಿಲ್ಲ. ಅದಕ್ಕೆ ಎಲಿನಾ ಅಷ್ಟು ಖಚಿತವಾಗಿ ಹೇಳಿದ್ದು ಮಗುವಿನ ಮೇಲೆ ಭರವಸೆ ಬಿಟ್ಟು ಬಿಡಿ ಎಂದು. ಕಮಾನ್ ಸಾಮ್ರಾಟ್, ಬೇಗ ಮಾಡು, ಅವಳನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸು ಅಂತ ಎಲಿನಾ ಮತ್ತೊಮ್ಮೆ ಹೇಳಿದ್ರಿಂದ ಸಾಮ್ರಾಟ್ಗೆ ಏನು ಮಾಡಬೇಕಂತ ತೋಚಲಿಲ್ಲ. ತಕ್ಷಣ ತನಗೊಂದು ಉಪಾಯ ಬಂದಂತೆ ಮತ್ತೆ ಸುರಕ್ಷಾ ಪಕ್ಕಕ್ಕೆ ಬಂದು ಅವಳ ಕಿವಿಯ ಹತ್ರ ಹೋಗಿ, ಸುರಕ್ಷಾ, ನೀನು ಯಾವುದೇ ತಪ್ಪು ಮಾಡಿಲ್ಲ ಅಂದೆ. ನಾನು ನಿನ್ನ ಕಾಲು ಹಿಡಿದ್ರೂ ನೀನು ನನ್ನನ್ನು ಕ್ಷಮಿಸಲ್ಲ ಅಂದೆ. ನನ್ನ ಮೇಲೆ ಸೇಡು ತೀರಿಸ್ಕೊಳ್ತೀನಿ ಅಂದೆ ಅಲ್ವಾ? ಮತ್ತು ನೀನು ಹೀಗೆ ಹಾಸಿಗೆ ಮೇಲೆ ಮಲಗಿದ್ರೆ ನನ್ನನ್ನು ಹೇಗೆ ಶಿಕ್ಷಿಸ್ತಿದ್ಯಾ? ಓ, ಅದೆಲ್ಲ ಸುಮ್ಮನೆನಾ? ನಿಂಗೆ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋ ಧೈರ್ಯ ಇಲ್ವಾ? ಶಿಕ್ಷಿಸ್ತೀನಿ ಅಂದ್ಯಲ್ಲ ಸುರಕ್ಷಾ, ನಿನಗೆ ಆ ಸಮಯ ಬಂದಿದೆ. ಆದರೆ ಶಿಕ್ಷಿಸದೆ ಹೇಗೆ ಹೋಗ್ತೀಯಾ? ನಿಜವಾಗಿಯೂ ನೀನು ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಎದ್ದು ನಿನ್ನನ್ನು ನೀನು ಸಾಬೀತುಪಡಿಸು. ಇಲ್ಲ, ನೀನು ಹೀಗೆ ಇದ್ದರೆ ಖಂಡಿತ ನೀನು ತಪ್ಪು ಮಾಡಿದೀಯಾ ಅಂತಲೇ ಅರ್ಥ. ಕಮಾನ್ ಸುರಕ್ಷಾ, ತೋರಿಸು ನಿನ್ನ ಪ್ರಾಮಾಣಿಕತೆಯನ್ನು, ತೋರಿಸು ನಿನ್ನ ಸೇಡನ್ನು. ಇಲ್ಲದಿದ್ದರೆ ನೀನು ತಪ್ಪು ಮಾಡಿದೀಯಾ ಅಂತ ಒಪ್ಕೋ ಅಂದ ಸಾಮ್ರಾಟ್. ತಾನು ತಪ್ಪು ಮಾಡಿಲ್ಲ, ಅದನ್ನು ಸಾಬೀತುಪಡಿಸ್ಕೊಳ್ಬೇಕು ಎಂಬ ಹಂಬಲ ಅವಳ ಮನಸ್ಸಿನಲ್ಲಿ ಮಾತ್ರವಲ್ಲ, ನರ ನರದಲ್ಲೂ ತುಂಬಿದ್ರಿಂದ ಸುರಕ್ಷಾ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧರಿಸಿದ್ಲು. ಸಾಮ್ರಾಟ್ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನಂತಾನು ಹುರಿದುಂಬಿಸಿಕೊಂಡ್ಳು. ಅದು ಬದಲಾದ ಅವಳ BP ಲೆವೆಲ್ಸ್ಗಳೇ ಹೇಳ್ತಾ ಇದ್ವು. ಎಲಿನಾ ಅದು ನೋಡಿ, ಸಾಮ್ರಾಟ್ ಸೂಪರ್, ನೀನೇನು ಹೇಳಿದೆಯೋ ತಿಳಿಯೋದು, ಆದರೆ ಅವಳ BP ರೇಂಜ್ ಅಂದಾಜು ನಾರ್ಮಲ್ಗೆ ಬಂದಿದೆ. ಈ ಸ್ಥಿತಿಯಲ್ಲಿ ಇಂಜೆಕ್ಷನ್ ಕೊಡೋದು ಅಪಾಯ ಏನಲ್ಲ ಅಂದರು. ಸಾಮ್ರಾಟ್ ಕೂಡ ಸುರಕ್ಷಾ ಪಕ್ಕದಿಂದಿದ್ದು BP ಲೆವೆಲ್ಸ್ ನೋಡಿ ದೇವರಿಗೆ ಥ್ಯಾಂಕ್ಸ್ ಹೇಳಿ, ಓಕೆ ಮೇಡಮ್, ನೀವು ಶುರು ಮಾಡಿ ಅಂತ ಹೇಳಿ ಸುರಕ್ಷಾಳನ್ನು ಮತ್ತೊಮ್ಮೆ ನೋಡಿ, ಪ್ಲೀಸ್ ಮೇಡಮ್, ಸುರಕ್ಷಾಳನ್ನು ಮಾತ್ರ ಉಳಿಸಿ ಅಂತ ಹೇಳಿ ಹೋಗ್ತಾ ಇದ್ದ ಸಾಮ್ರಾಟ್ನನ್ನು ತಡೆದು, ಸಾಮ್ರಾಟ್ ನಿಲ್ಲು, ಅವಳಿಗೆ ಸೆಡೆಟಿವ್ ನೀಡೋವರೆಗೂ ಇಲ್ಲೇ ಇರು ಅಂದರು ಎಲಿನಾ. ಸುರಕ್ಷಾಗೆ ಸೆಡೆಟಿವ್ ನೀಡೋವರೆಗೂ ಅಲ್ಲೇ ಇದ್ದು ನೀಡಿದ 10 ನಿಮಿಷಕ್ಕೆ ಹೊರಗೆ ಬಂದ ಸಾಮ್ರಾಟ್ ಹತ್ರ ಲಲಿತಾ ಅವರು ಬಂದು, ಈಗ ಸುರಕ್ಷಾ ಸ್ಥಿತಿ ಹೇಗಿದೆಯಪ್ಪ ಅಂತ ಕೇಳಿದ್ರು. ಸಾಮ್ರಾಟ್ ಉತ್ತರಕ್ಕಾಗಿ ರಾಮಕೃಷ್ಣ ಅವರು ಕೂಡ ಆತುರದಿಂದ ನೋಡ್ತಿದ್ರೆ ಅವರ ಆತುರಕ್ಕೆ ಮತ್ತು ಭಯಕ್ಕೆ ತೆರೆ ಎಳೆಯುತ್ತಾ, ಈಗ ಸುರಕ್ಷಾಗೆ ಏನೂ ತೊಂದರೆ ಇಲ್ಲ, ಅವಳಿಗೆ ಆಪರೇಷನ್ ಶುರು ಮಾಡಿದ್ದಾರೆ, ಇನ್ನೊಂದು ಗಂಟೆಯಲ್ಲಿ ಸುರಕ್ಷಾಳನ್ನು ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲೋ ನೋಡುತ್ತಾ ಅವರ ಮುಂದಿನಿಂದ ಹೊರಟ ಸಾಮ್ರಾಟ್. 45 ನಿಮಿಷಗಳ ಕಾಲ ಸರ್ಜರಿ ನಡೀತಲೇ ಇತ್ತು. 1 ಗಂಟೆ ನಂತರ ಆಪರೇಷನ್ ಥಿಯೇಟರ್ ಬಾಗಿಲು ತೆರೀತಾ ಇದ್ದಂತೆ ಅಲ್ಲಿವರೆಗೆ ಯಾವುದೋ ಕಳೆದುಕೊಂಡವನಂತಿದ್ದ ಸಾಮ್ರಾಟ್ ವೇಗವಾಗಿ ಮೊದಲು ಹೊರಗೆ ಬಂದ ಒಬ್ಬ ಡಾಕ್ಟರ್ ಮುಂದೆ ಹೋಗಿ, ಡಾಕ್ಟರ್, ಈಗ ನನ್ನ ಹೆಂಡತಿ ಸ್ಥಿತಿ ಹೇಗಿದೆ ಅಂತ ಗಾಬರಿಯಿಂದ ಕೇಳ್ದ. ಹಿಂದೆ ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬಂದ ಎಲಿನಾ ಅವರು ಸ್ವಲ್ಪ ಡಲ್ಲಾಗಿ, ಕಾಂಗ್ರ್ಯಾಟ್ಸ್ ಸಾಮ್ರಾಟ್, ನಿನಗೆ ಗಂಡು ಮಗು ಹುಟ್ಟಿದೆ. ಆದರೆ ಪ್ರೀಮೇಚ್ಯೂರ್ ಡೆಲಿವರಿ ಆದ್ದರಿಂದ ಮಗುವಿನ ಆರೋಗ್ಯದಲ್ಲಿ ಬಹಳ ತೊಂದರೆಗಳಿವೆ. ತೂಕ ಕಡಿಮೆ ಇರೋದು ಮತ್ತು ಮಗು ಹೊಟ್ಟೆಯಲ್ಲಿದ್ದಾಗಲೇ ಜಾಂಡೀಸ್ ಬಾಧಿಸಿರೋದು, ಎಲ್ಲಕ್ಕಿಂತ ಮುಖ್ಯವಾಗಿ ತಿಂಗಳು ತುಂಬೋ ಮೊದಲೇ ಹುಟ್ಟಿರೋದು. ಪ್ರಸ್ತುತ ಮಗು 31 ವಾರದಲ್ಲಿದೆ. ಇನ್ನು ಕೇವಲ 1 ವಾರ ನಾವು ಮಗುವನ್ನು ಇನ್ಕ್ಯುಬೇಟರ್ನಲ್ಲೇ ಇಡಬೇಕು. ಆಗಲೇ ಅದಕ್ಕೆ 8ನೇ ತಿಂಗಳು ಮುಗಿದು 9ನೇ ತಿಂಗಳು ಶುರುವಾದಂತೆ. ಅಲ್ಲಿವರೆಗೆ ಮಗುವನ್ನು ಅಬ್ಸರ್ವೇಷನಲ್ಲಿ ಇಡಬೇಕು. ಅದಕ್ಕೆ ಮಗುವನ್ನು ಇನ್ಕ್ಯುಬೇಟರ್ಗೆ ಶಿಫ್ಟ್ ಮಾಡಿದ್ದೀವಿ ಅಂದರು ಎಲಿನಾ.
ಎಲಿನಾ ಹೇಳ್ತಾ ಇರೋದನ್ನು ಕೇಳ್ತಿದ್ದ ಸಾಮ್ರಾಟ್ಗೆ ಒಂದು ಕ್ಷಣ ಕಾಲ ಅಲ್ಲೇ ಸ್ಥಗಿತಗೊಂಡಂತಾಯಿತು. ಮಗು ಹುಟ್ಟಿರೋದು, ಅದು ಕೂಡ ಸುರಕ್ಷಿತವಾಗಿ. ಇನ್ಕ್ಯುಬೇಟರ್ ಎಂಬುದು ದೊಡ್ಡ ಸಮಸ್ಯೆಯಲ್ಲ. ಒಬ್ಬ ಡಾಕ್ಟರ್ ಆಗಿ ಅಂತ ಕಾಳಜಿ ತಗೋಬೇಕು ಅಂತ ಅವನಿಗೂ ಗೊತ್ತು. ಆದರೆ ಜಾಂಡೀಸ್ ಎಂಬುದು ಈಗ ಅವನ ಮುಂದಿರೋ ಸೌಭಾಗ್ಯಕ್ಕೆ ದೊಡ್ಡ ಸಮಸ್ಯೆ ಏನಲ್ಲ. ಆದರೆ ಮಗು ಹುಟ್ಟಿದೆ ಅಂದ ಕೂಡಲೇ ಅವನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಬಹುತೇಕ ಅವನ ಹೃದಯ ನಿಂತು ಹೋಗುವಷ್ಟು ಸಂತೋಷ ಆಯಿತು. ಅಂತಾರಲ್ಲ, ಒಂದೊಂದು ಬಾರಿ ನಾವು ತಡೆದುಕೊಳ್ಳಲಾರದಷ್ಟು ಸಂತೋಷ ಬಂದರೂ ಅಥವಾ ತಾಳಲಾರದಷ್ಟು ನೋವು ಬಂದರೂ ನಮ್ಮ ಮೆದುಳು ಮತ್ತು ನಮ್ಮ ದೇಹ ಅದನ್ನು ಒಪ್ಕೊಳ್ಳಲಾರವು ಅಂತ. ಈಗ ಸಾಮ್ರಾಟ್ ಪರಿಸ್ಥಿತಿ ಹೆಚ್ಚು ಕಡಿಮೆ ಹಾಗೇ ಇತ್ತು. ತನ್ನಿಂದ ದೂರವಾಗುತ್ತೆ ಅಂತ ಭರವಸೆ ಬಿಟ್ಟಿದ್ದ ತನ್ನ ಮಗು ಸುರಕ್ಷಿತವಾಗಿ ಹೊರಬಂದಿದೆ ಅಂದರೆ ಹೇಳಲಾಗದಷ್ಟು ಸಂತೋಷದಲ್ಲಿದ್ದಾನೆ. ಸರಿಯಾಗಿ ಅಷ್ಟರಲ್ಲೇ ಎಲೀನಾ ಆದರೆ ಸುರಕ್ಷಾ ಮಾತ್ರ ಅಂದರು. ಅಷ್ಟೇ, ಆ ಮಾತು ಕೇಳಿದ ಸಾಮ್ರಾಟ್ ಆಸೆಗಳೆಲ್ಲ ಒಂದೇ ಬಾರಿಗೆ ಕುಸಿದು ಬಿದ್ದವು. ಮತ್ತೆ ಅವನ ಹೃದಯದಲ್ಲಿ ಬಿರುಗಾಳಿ ಎದ್ದು ಮೌನವಾಯಿತು. ನಡುತ್ತಾ ಇರೋ ಧ್ವನಿಯಲ್ಲಿ, ಮೇಡಮ್, ನನ್ನ ಸುರಕ್ಷಾಗೆ ಹೇಗಿದೆ ಈಗ? ಸಾರಿ ಸಾಮ್ರಾಟ್, ನಿನಗೆ ಹೀಗೆ ಹೇಳಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುರಕ್ಷಾ ಸ್ಥಿತಿ ಸದ್ಯಕ್ಕಂತೂ ಪರವಾಗಿಲ್ಲ. ಆದರೆ ಅವಳು ತಗೊಂಡ ಓವರ್ ಸ್ಟ್ರೆಸ್ನಿಂದ ಮತ್ತು ಅವಳಿಗೆ ಮೆಡಿಸಿನ್ಗಳನ್ನು ಅತಿಯಾಗಿ ಬಳಸಿದ್ರಿಂದ ಅವಳ ಗರ್ಭಕೋಶ ಪೂರ್ತಿಯಾಗಿ ಹಾನಿಯಾಗಿದೆ. ನನಗೆ ತಿಳಿದಂತೆ ಅವಳ ಜೀವನದಲ್ಲಿ ಇದೇ ಅವಳ ಕೊನೆಯ ಪ್ರೆಗ್ನೆನ್ಸಿ ಆಗುತ್ತೆ. ಒಂದು ವೇಳೆ ಮತ್ತೆ ಅವಳು ಗರ್ಭಿಣಿಯಾಗೋ ಅವಕಾಶ ಇದ್ದರೂ ಕೂಡ ಅದು ಅವಳ ಪ್ರಾಣಕ್ಕೆ ಅಪಾಯ. ಸೊ ಉತ್ತಮ ಅಂದರೆ ಅವಳು ಮತ್ತೆ ತಾಯಿಯಾಗಬೇಕು ಅಂತ ಅಂದ್ಕೊಳ್ಳೋದಿರೋದೇ ಬಹಳ ಒಳ್ಳೆಯದು. ಮಗುವಿಗೆ ಅಥವಾ ತಾಯಿಗೆ ಇಂತಹ ತೊಂದರೆಗಳು ಇರುತ್ತವೆ ಅಂತ ಕೇಳಬೇಡಿ. ಇಂಥ ತೊಂದರೆಗಳು ಬರುತ್ತವೆ ಅಂತೆ. ಆದರೆ ಅದನ್ನು ನಿಮಗೆ ಹೇಳ್ತಿರೋ ರೀತಿ ಸರಿಯೋ ತಪ್ಪೋ ತಿಳಿಯೋದು. ಯಾಕಂದರೆ ನಾನು ಡಾಕ್ಟರ್ ಅಲ್ಲ. ಆದ್ದರಿಂದ ದಯವಿಟ್ಟು ಇದನ್ನು ಹೀಗಲ್ಲ ಅಲ್ವಾ, ಹಾಗಲ್ವಾ ಅನ್ನಬೇಡಿ. ನಿಮ್ಮಲ್ಲಿ ಡಾಕ್ಟರ್ಸ್ ಯಾರಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಓದಿ. ಮತ್ತು ಹೇಳಿದ್ನಲ್ಲ, ಮಗುವಿನ ಆರೋಗ್ಯದಲ್ಲೂ ಸಮಸ್ಯೆ ಇದೆ ಅಂತ. ಸೊ ನನ್ನ ಸಲಹೆ ಅಂದರೆ ಈ ವಿಷಯವನ್ನು ಸುರಕ್ಷಾ ಹತ್ರ ಮುಚ್ಚಿಡೋದೇ ಒಳ್ಳೆಯದು. ಹೇಗಿದ್ದರೂ 1 ವಾರದಲ್ಲಿ ಮಗುವಿನ ಆರೋಗ್ಯ ಸರಿ ಹೋಗುತ್ತೆ. ಅಲ್ಲಿವರೆಗೆ ಸುರಕ್ಷಾಗೆ ಈ ವಿಷಯ ಹೇಳ್ತಿದ್ರೆ ಕನಿಷ್ಠ ಸುರಕ್ಷಾ ಆರೋಗ್ಯವಾದರೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಎಲೀನಾ. ಸುರಕ್ಷಾಗೆ ತಿಳಿಯದಂತೇನಾ ಅಂತ ಯೋಚಿಸ್ತಿದ್ದ ಸಾಮ್ರಾಟ್ 15 ನಿಮಿಷದಲ್ಲಿ ಸುರಕ್ಷಾಳನ್ನ ರೂಮ್ಗೆ ಶಿಫ್ಟ್ ಮಾಡ್ತೀವಿ. ಬಟ್ ಬಿ ಕೇರ್ಫುಲ್ ಸಾಮ್ರಾಟ್ ಅಂದರು ಎಲೀನಾ. ಮತ್ತು ಮಗುವನ್ನು ನೋಡಬೇಕು ಅಂದರೆ ನಿನಗೆ ಗೊತ್ತಲ್ಲ ರೂಲ್ಸ್ ಅಂದರು. ಹಾಂ ಮೇಡಮ್, ನನಗೆ ಗೊತ್ತು ಅಂದ ಸಾಮ್ರಾಟ್ ಗಂಭೀರವಾಗಿ. ಓಕೆ ಮಿಸ್ಟರ್ ಸಾಮ್ರಾಟ್, ಟೇಕ್ ಕೇರ್ ಆಫ್ ಬೋತ್ ಅಂತ ಹೇಳಿ ಹೊರಟು ಹೋದರು ಎಲೀನಾ. ಈಗ ಹೇಗೆ ಸಾಮ್ರಾಟ್, ಮಗಳಿಗೆ ಏನು ಹೇಳೋಣ ಅಂತ ಕೇಳಿದ್ರು ರಾಮಕೃಷ್ಣ ಅವರು. ಲಲಿತಾ ಅವರಿಗೆ ಏನು ಅರ್ಥವಾಗದೆ ಇದ್ದರೆ, ಏನಾಯ್ತಪ್ಪ, ತಾಯಿ ಮಗು ಕ್ಷೇಮವಾಗಿದ್ದಾರಾ ಅಂತ ಕೇಳಿದ್ರು. ರಾಮಕೃಷ್ಣ ಅವರಿಗೆ ವಿಷಯ ಅರ್ಥವಾಗಿದ್ದರಿಂದ ಲಲಿತಾ ಅವರಿಗೆ ವಿಷಯವನ್ನು ತಿಳಿಸಿದ್ರು. ಅಯ್ಯೋ ದೇವರೇ, ಈಗ ಹೇಗೆ? ಕಣ್ಣು ತೆರೆಯುತ್ತಲೇ ಅದು ನನ್ನ ಮಗು ಎಲ್ಲಿದೆ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ತಲೆಯನ್ನು ಹಿಡಿದುಕೊಂಡ್ರು ಲಲಿತಾ ಅವರು. ಡೋಂಟ್ ವರಿ ಆಂಟಿ, ನಾನು ನೋಡ್ಕೋತೀನಿ. ಸುರಕ್ಷಾಗೆ ಏನೋ ಹೇಳಿ ಸಮಾಧಾನ ಮಾಡಬೇಕು ಅಂತ ನಾನೇನಾದರೂ ಆಲೋಚನೆ ಮಾಡ್ತೀನಿ. ನೀವು ಟೆನ್ಷನ್ ತಗೋಬೇಡಿ ಅಂದ ಸಾಮ್ರಾಟ್. 5 ನಿಮಿಷಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡ ಮೇಲೆ, ಅಪ್ಪ, ಒಂದು ಬಾರಿ ಮಗುವನ್ನು ನೋಡಬಹುದಾ ಅಂದರು ಲಲಿತಾ. ಆಂಟಿ ಅಂತ ಅವರನ್ನು ಒಂದು ರೂಮ್ವರೆಗೆ ಕರ್ಕೊಂಡು ಹೋದ. ಒಳಗಡೆ ಹೋಗಲು ಮೂವರು ಸ್ಯಾನಿಟೈಸ್ ಮಾಡಿದ ಬಟ್ಟೆ ಹಾಕ್ಕೊಂಡು, ಕೈಗೆ ಗ್ಲೌಸಸ್, ಮಾಸ್ಕ್ ಹಾಕ್ಕೊಂಡು ರೂಮ್ಗೆ ಹೋಗೋದಕ್ಕೆ ಸಿದ್ಧರಾದರು. ಮೊದಲಿಗೆ ಸಾಮ್ರಾಟ್ ಆ ರೂಮ್ಗೆ ಹೋಗಿ ಗ್ಲಾಸ್ ಬಾಕ್ಸ್ನಲ್ಲಿ ಇರೋ ತನ್ನ ಮಗುವನ್ನು ನೋಡಿಕೊಂಡ. ಪ್ಯೂರ್ ವೈಟ್ ಕಲರ್ ಚರ್ಮದ ಬಣ್ಣ, ಆದರೆ ಮೈ ಮೇಲೆ ಜಾಂಡಿಸ್ನಿಂದ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿದೆ. ತಿಳಿ ಗುಲಾಬಿ ಬಣ್ಣದ ಕೆನ್ನೆಗಳು, ಅತಿ ಚಿಕ್ಕ
ಕತ್ತುಟಿಗಳು ಬ್ರೌನ್ ಕಲರ್ ಕಣ್ಣುಗಳಾದರೂ ಸದ್ಯಕ್ಕೆ ಹಳದಿ ಬಣ್ಣದಲ್ಲೇ ಇವೆ. ಬಹಳ ತೆಳ್ಳಗಿದ್ರೂ ಕೂಡ ಮಗು ಬಹಳ ಆ್ಯಕ್ಟಿವ್ ಆಗಿ ಕಣ್ಣುಗಳನ್ನು ಅತ್ತ ಇತ್ತ ಆಡಿಸ್ತಾ ಇದೆ. ಮಗುವನ್ನು ನೋಡಿದ್ಲೇ ಸಾಮ್ರಾಟ್ ಕಣ್ಣಿನಿಂದ ಕಣ್ಣೀರು ಸುರಿಯಿತು ಸಂತೋಷದಿಂದ. ತಕ್ಷಣ ತನ್ನ ಮಗುವನ್ನು ಹತ್ತಿರಕ್ಕೆ ತೆಗೆದುಕೊಳ್ಬೇಕು, ಗಟ್ಟಿಯಾಗಿದೆಗೆ ಅಪ್ಕೊಳ್ಬೇಕು ಅಂತ ಮನಸ್ಸು ತುಡಿತಾ ಇದೆ ಸಾಮ್ರಾಟ್ಗೆ. ಆದರೆ ಕನಿಷ್ಠ ಮಗುವನ್ನು ಮುಟ್ಟಲು ಸಾಧ್ಯವಾಗದ ಸ್ಥಿತಿ ಅವನದು. ತನ್ನ ಪರಿಸ್ಥಿತಿಗೆ ತನ್ನನ್ನೇ ತಾನು ಬೈಕೊಳ್ತಾ ಗಾಜಿನ ಮೇಲೆಯೇ ಮುಟ್ಟಿ ತನ್ನ ಮಗನನ್ನೇ ಮುಟ್ಟಿದ ಭಾವನೆಯೊಂದಿಗೆ ಸಂತೋಷ ಪಡ್ತಾ ಕಣ್ಣೀರು ಒರೆಸ್ಕೊಂಡು ಹೊರಗೆ ಬಂದ. ಅವನು ಬರುತ್ತಲೇ ಲಲಿತಾ ಅವರನ್ನು ಒಳಗಡೆ ಕಳಿಸ್ದ. ಆಮೇಲೆ ಸ್ವಲ್ಪ ಹೊತ್ತು ರಾಮಕೃಷ್ಣ ಅವರು ಕೂಡ ಮಗುವನ್ನು ನೋಡಿ ಹೊರ ಬಂದ ಮೇಲೆ ಸಾಮ್ರಾಟ್ ಲಲಿತಾ ಅವರ ಜೊತೆ, ಆಂಟಿ, ಸುರಕ್ಷಾಗೆ ಎಚ್ಚರ ಬಂದ ಮೇಲೆ ಮಗುವಿಗೆ ಹೀಗೆ ಜಾಂಡೀಸ್ ಆಗಿರೋ ವಿಷಯವನ್ನು ದಯವಿಟ್ಟು ಹೇಳಬೇಡಿ. ಅವಳು ಗರ್ಭಿಣಿಯಾಗಿದ್ದಾಗಲೇ ಮಗುವಿಗೆ ಜಾಂಡೀಸ್ ಅಟ್ಯಾಕ್ ಆಗಿದೆ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಮತ್ತು ಆಗ ನಾವು ಅವಳಿಗೆ ಹೇಳಿರಲಿಲ್ಲ. ಈಗ ಏನಾದರೂ ಹೇಳಿದ್ರೆ ನಾವೆಲ್ಲ ಅವಳಿಗೆ ಸುಳ್ಳು ಹೇಳಿದ್ದೀವಿ ಅಂತ ಅವಳಿಗೆ ಇನ್ನೂ ಬೇಸರ ಆಗುತ್ತೆ. ಸೊ ನೀವು ಜಾಂಡೀಸ್ ವಿಷಯವನ್ನು ಹೇಳಬೇಡಿ. ಆದರೆ ಮಗು ಪ್ರೀಮೆಚ್ಯೂರ್ ಡೆಲಿವರಿ ಆದ್ದರಿಂದ ಅವಳಿಗೂ ಆ ವಿಷಯ ತಿಳಿದೇ ಇದೆ. ಇನ್ನು ತಿಂಗಳು ತುಂಬುವ ಮೊದಲೇ ಮಗು ಹುಟ್ಟಿದ್ರಿಂದ ತೂಕ ಕಡಿಮೆ ಇರುತ್ತೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯವೇ. ಆದ್ದರಿಂದ ಸುರಕ್ಷಾ ಅದನ್ನು ದೊಡ್ಡ ಸಮಸ್ಯೆಯಾಗಿ ತಗೊಳ್ಳೋದಿಲ್ಲ. ಜಾಂಡೀಸ್ ಅಂತ ಮಾತ್ರ ಹೇಳಬೇಡಿ. ಇನ್ನು ಮಗುವನ್ನು ನೋಡಬೇಕು ಅಂತ ಅಂದರೆ ಮಾತ್ರ ಅದನ್ನು ನಾನು ಹೇಳ್ಕೊಳ್ತೀನಿ ಎಂದು ಅವರನ್ನು ಸಿದ್ಧಪಡಿಸ್ದ. ಸಾಮ್ರಾಟ್ ಹೇಳಿ ಮುಗಿಸಿದ 10 ನಿಮಿಷದಲ್ಲಿ ಸುರಕ್ಷಾಳನ್ನು ರೂಮ್ಗೆ ಶಿಫ್ಟ್ ಮಾಡಿದ್ರಿಂದ ಎಲ್ಲರೂ ಸುರಕ್ಷಾಳನ್ನು ಶಿಫ್ಟ್ ಮಾಡಿದ ರೂಮ್ಗೆ ಹೋದರು. ಲಲಿತಾ ಅವರು ಸುರಕ್ಷಾ ಪಕ್ಕದಲ್ಲೇ ಕೂತ್ಕೊಂಡ್ರೆ ಸಾಮ್ರಾಟ್ ಇನ್ನೊಂದು ಪಕ್ಕದಲ್ಲಿ ನಿಂತು ಅವಳ ಆರೋಗ್ಯವನ್ನು ಮತ್ತೊಮ್ಮೆ ಪರೀಕ್ಷಿಸಿದ. ಈಗ ಪರವಾಗಿಲ್ಲ, ನಾರ್ಮಲ್ ಆಗಿದೆ. ಅಷ್ಟರಲ್ಲಿ, ಆಂಟಿ, ನೀವು ಸುರಕ್ಷಾ ಹತ್ರ ಇರಿ, ನಾನು ಡ್ಯಾಡ್ಗೆ ಕಾಲ್ ಮಾಡಿ ಮ್ಯಾಟರ್ ಹೇಳ್ತೀನಿ ಅಂತ ಹೊರಗೆ ಬಂದು ಶ್ರೀನಿವಾಸ್ ಅವರಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸ್ದ. ಸುರಕ್ಷಾಳನ್ನು ರೂಮ್ಗೆ ಶಿಫ್ಟ್ ಮಾಡುವಷ್ಟರಲ್ಲಿ ಬಹುತೇಕ ಮುಂಜಾನೆ ಆಗಿ ಹೋಗಿತ್ತು. ಶ್ರೀನಿವಾಸ್ ಅವರಿಗೆ ವಿಷಯ ತಿಳಿಸಿದ್ದಕ್ಕೆ ಅವರು ಕೂಡ ಹಾಸ್ಪಿಟಲ್ಗೆ ಬರ್ತೀನಿ ಅಂದರು. ಡ್ಯಾಡ್, ಇಷ್ಟು ಬೇಗ ನೀವು ಬರಬೇಡಿ, ಸ್ವಲ್ಪ ಹೊತ್ತು ಆದಮೇಲೆ ನಾನು ಅಂಕಲ್ ಅವರನ್ನ ಕಳಿಸಿ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಡ್ರೈವರ್ಗೆ ಹೇಳ್ತೀನಿ ಅಂದ. ಸಾಮ್ರಾಟ್ ಹೇಳಿದ್ದಕ್ಕೆ ಶ್ರೀನಿವಾಸ್ ಅವರು ಕೂಡ ಒಪ್ಕೊಂಡ್ರು. ಸುರಕ್ಷಾಳನ್ನು ಜಾಗೃತಿಯಾಗಿ ನೋಡ್ಕೋ ಅಂತ ಹೇಳಿ ಕಾಲನ್ನು ಕಟ್ ಮಾಡಿದ್ರು ಶ್ರೀನಿವಾಸ್ ಅವರು. ಸುರಕ್ಷಾಗಿ ಪ್ರಜ್ಞೆ ಬರೋದಕ್ಕಾಗಿ ಕಾಯ್ತಿದ್ದವರಿಗೆ ರೂಮಿಗೆ ಬಂದ 2 ಗಂಟೆಗಳ ನಂತರ ಸುರಕ್ಷಾಳಲ್ಲಿ ಸ್ವಲ್ಪ ಚಲನೆ ಶುರುವಾಯಿತು. ರೂಮ್ಗೆ ಶಿಫ್ಟ್ ಮಾಡಿದ 2 ಗಂಟೆಗೆ ಪ್ರಜ್ಞೆ ಬಂದ ಸುರಕ್ಷಾ ತನ್ನ ಪಕ್ಕದ ಹಾಸಿಗೆ ಮೇಲೆ ಕೈಯಾಡಿಸಿ ಅಲ್ಲಿ ತನ್ನ ಮಗುವಿನ ಸ್ಪರ್ಶ ಸಿಗದೇ ಇದ್ದಾಗ ಗಾಬರಿಯಿಂದ ಅಲ್ಲೇ ಇದ್ದ ಲಲಿತಾ ಅವರ ಹತ್ರ, ಅಮ್ಮ ಅಮ್ಮ ನನ್ನ ಮಗು ಎಲ್ಲಿದೆ ಅಂತ ಕೇಳಿದ್ಲು. ಸುರಕ್ಷಾ ಮಗುವಿನ ಬಗ್ಗೆ ಕೇಳಿದ್ಲೆ ಮೊದಲು ಲಲಿತಾ ಅವರು ಗಾಬರಿ ಪಟ್ಟರು. ತನ್ನ ಗಾಬರಿಯನ್ನು ಎಲ್ಲಿಯೂ ತೋರಿಸದೆ ಮುಚ್ಚಿಟ್ಟು ಸಾಮ್ರಾಟ್ ಸನ್ನೆ ಮಾಡಿದ್ದಕ್ಕೆ ಹಾಗೆ ಎಂಬಂತೆ ಕಣ್ಣು ಮಿಟುಕಿಸಿ ಸಾಮ್ರಾಟ್ ಹೇಳಿದಂತೆ ತಿಂಗಳು ತುಂಬುವ ಮೊದಲೇ ಮಗು ಹುಟ್ಟಿದ್ರಿಂದ ಮಗು ಸ್ವಲ್ಪ ಕಡಿಮೆ ತೂಕ ಇದೆ ಅಂತ ಇನ್ಕ್ಯುಬೇಟರ್ನಲ್ಲಿ ಇಟ್ಟಿದ್ದಾರೆ ಅಂದರು ಲಲಿತಾ. ಸುರಕ್ಷಾ ಕೂಡ ಡಾಕ್ಟರ್ ಆಗಿದ್ದರಿಂದ ಅವಳಿಗೆ ಅರ್ಥ ಆಯಿತು. ಆದರೆ ಒಂದು ಬಾರಿ ಮಗುವನ್ನು ನೋಡ್ತೀನಿ ಅಂದ್ಲು. ಈಗ ಲಲಿತಾ ಅವರಿಗೆ ಏನು ಹೇಳಬೇಕೋ ತಿಳಿದೆ ತಕ್ಷಣ ಸಾಮ್ರಾಟ್ ಮುಖವನ್ನು ನೋಡಿದ್ರು. ಆವಾಗ ಸಾಮ್ರಾಟ್ ಮಧ್ಯ ಪ್ರವೇಶಿಸಿ, ನೋ ಸುರಕ್ಷಾ, ಈಗ ನೀನು ಮಗುವನ್ನು ನೋಡಬಾರ್ದು. ಮಗು ಇರೋ ರೂಮ್ ಒಳಗಡೆ ಹೋಗೋದಕ್ಕೆ ಕೂಡ ಸಾಧ್ಯವಿಲ್ಲ ಅಂದ. ಸುರಕ್ಷಾ ಯಾಕೆ ಎಂಬಂತೆ ಅವನನ್ನು ನೋಡಿದ್ಲು. ಯಾಕಂದರೆ ನೀನೀಗ ಪೇಷಂಟ್ ಸುರಕ್ಷಾ, ಮಗುವಿನ ಚರ್ಮ ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ಆದ್ದರಿಂದ ನಿಮಗೆ ಇಬ್ಬರಿಗೂ ಕೂಡ ಬೇಗ ಇನ್ಫೆಕ್ಷನ್ ಆಗುತ್ತೆ. ಸೊ ಈಗಲೇ ಮಗುವನ್ನು ನೋಡೋದಕ್ಕಾಗಲ್ಲ ಅಂದ. ಸಾಮ್ರಾಟ್ ಹೇಳ್ತಿದ್ರೆ ಸುರಕ್ಷಾ ಹಾಗೆ ನೋಡ್ತಾ ಉಳಿದ್ಲು. ಆದರೆ ಅವನನ್ನು ವಿರೋಧಿಸಲಿಲ್ಲ. ಯಾಕಂದರೆ ರಾತ್ರಿ ತಾನು ಕೆಳಗೆ ಬಿದ್ದಾಗ ತನಗೆ ಏನಾಗುತ್ತೋ ಅಂತ ಸಾಮ್ರಾಟ್ ಪಟ್ಟಂಥ ತುಡಿತ, ಭಯ, ಗಾಬರಿ ಅವಳ ಕಣ್ಣಲ್ಲಿ ಸ್ಪಷ್ಟವಾಗಿ ತಿಳಿದಿತ್ತು. ಮತ್ತೊಂದು ವಿಷಯ ಏನಂದರೆ
ಸುರಕ್ಷಾಗೆ ಬ್ಲೀಡಿಂಗ್ ಆದಾಗ ಸಾಮ್ರಾಟ್ ಅವಳ ಕಾಲುಗಳ ಹತ್ರ ಇದ್ದ ರಕ್ತವನ್ನು ಸ್ವಚ್ಛ ಮಾಡಿ ಸ್ವಲ್ಪವೂ ಅಸಹ್ಯ ಪಡದೆ ಅವಳನ್ನು ಹಾಗೆ ಎತ್ಕೊಂಡು ಹೋಗಿದ್ದಕ್ಕೆ ಅವಳ ಮನಸ್ಸಿನಲ್ಲಿ ಸಾಮ್ರಾಟ್ ಮೇಲೆ ಒಂದು ಪಾಸಿಟಿವ್ ಅಭಿಪ್ರಾಯ ಅನ್ನೋದು ಮೂಡಿತ್ತು. ನಿಜವಾಗಿಯೂ ಹುಡುಗಿಯರ ಜೀವನದ ಜೊತೆ ಆಟ ಆಡೋನೇನಾ ಇವನು, ಇಲ್ದಿದ್ರೆ ನಾನು ಇವನನ್ನು ತಪ್ಪು ತಿಳ್ಕೊಂಡಿದ್ದೀನಾ? ಅಂಥವನೇ ಆಗಿದ್ರೆ ಇಲ್ಲಿಗೆ ಬಂದಮೇಲೆ ಯಾಕೆ ಒಂದು ಬಾರಿಯೂ ನನ್ನ ಮೇಲೆ ಸ್ವಲ್ಪವೂ ಕಿರಿಕಿರಿ ತೋರಿಸಲಿಲ್ಲ ಎಂಬ ಆಲೋಚನೆ ಬರುತ್ತಲೇ ಒಮ್ಮೆ ಸಾಮ್ರಾಟ್ನನ್ನು ತೀಕ್ಷ್ಣವಾಗಿ ನೋಡಿದ್ಲು. ಸಾಮ್ರಾಟ್ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿ ಕಾಣ್ತಿದ್ರೆ ಇನ್ನು ಆ ಸಂತೋಷವನ್ನು ಹಾಳು ಮಾಡೋದಕ್ಕಿಷ್ಟ ಇಲ್ಲದೆ ಮೌನವಾಗಿ ಇದ್ಬಿಟ್ಲು. ಆಮೇಲೆ ಸ್ವಲ್ಪ ಹೊತ್ತಿಗೆ ಡ್ರೈವರ್ಗೆ ಹೇಳಿ ರಾಮಕೃಷ್ಣ ಮತ್ತು ಲಲಿತಾ ಅವ್ರನ್ನ ಮನೆಗೆ ಹೋಗೋದಕ್ಕೆ ಹೇಳ್ದ ಸಾಮ್ರಾಟ್. ಆದರೆ ಲಲಿತಾ ಅವರು ತಾನು ಹೋಗಲ್ಲ ಅಂದಿದ್ದಕ್ಕೆ ರಾಮಕೃಷ್ಣ ಅವರನ್ನು ಮಾತ್ರ ಡ್ರೈವರ್ ಜೊತೆ ಕಳಿಸಿದ್ರು. ರಾಮಕೃಷ್ಣ ಅವರು ಹೋದ್ಮೇಲೆ ಶ್ರೀನಿವಾಸರವರು ಬರೋದು, ಸುರಕ್ಷಾಳನ್ನು ನೋಡೋದು, ಆಮೇಲೆ ಹೋಗಿ ಮಗುವನ್ನು ಕೂಡ ನೋಡಿ ಸುರಕ್ಷಾಗೆ ಜಾಗ್ರತೆಯನ್ನು ಹೇಳಿ ಹೊರಟು ಹೋದರು. ಸುರಕ್ಷಾಗೆ 2 ಗಂಟೆಗಳ ನಂತರ ಫೀಡಿಂಗ್ ಪ್ರಾಬ್ಲಮ್, ಹಾಲುಣಿಸೋದಕ್ಕೆ ಸಮಸ್ಯೆ ಬರಲು ಮಗುವಿಗೆ ಫೀಡಿಂಗ್ ಮಾಡಬೇಕು ಅಂತ ಲಲಿತಾ ಅವರ ಹತ್ರ ಹೇಳಿದ್ಲು. ಆದರೆ ಜಾಂಡೀಸ್ ಇರೋ ಮಕ್ಕಳಿಗೆ ಎದೆ ಹಾಲು ಅಷ್ಟು ಸರಿಯಲ್ಲ. ಅದನ್ನು ಆಲೋಚಿಸಿದ ಸಾಮ್ರಾಟ್, ಈಗ ನೀನು ಮಗುವಿಗೆ ಫೀಡ್ ಮಾಡಿಸಬಾರ್ದು, ಆದರೆ ಆ ವಿಷಯವನ್ನು ಸುರಕ್ಷಾಗೆ ಹೀಗೆ ಹೇಳಬೇಕು ಅಂತ ಯೋಚಿಸ್ತಾ ಇದ್ದ. ಏನೋ ಒಂದು ಹೇಳಿ ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡ್ರೂ ಮಗುವಿಗೆ ಎದೆ ಹಾಲು ಕಡ್ಡಾಯ ಅಂತ ಅವನು ಯೋಚಿಸ್ತಿದ್ದ. ಅಷ್ಟರಲ್ಲಿ ಸುರಕ್ಷಾ ಮತ್ತೊಮ್ಮೆ ಲಲಿತಾ ಅವರನ್ನು ಕೇಳಿದ್ಲು. ಈಗ ಸಾಮ್ರಾಟ್ ಅನಿವಾರ್ಯವಾಗಿ, ಸುರಕ್ಷಾ ಪ್ಲೀಸ್ ನಾನು ಹೇಳೋದನ್ನು ಅರ್ಥ ಮಾಡ್ಕೋ, ಈ ಸಮಯದಲ್ಲಿ ಹಾಲು ಕುಡಿಸೋದಷ್ಟು ಸರಿಯಲ್ಲ ಅಂದ. ಆದರೆ ಸುರಕ್ಷಾ ಖಂಡಿತ ಹಾಲು ಉಣಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಕ್ಕೆ ಸಾಮ್ರಾಟ್ಗೆ ಕೂಡ ಮಗುವಿಗೆ ಬಾಟಲಿ ಹಾಲು ಇಷ್ಟವಿಲ್ಲದೆ ಅವನು ಸುರಕ್ಷಾ ಹತ್ರ ಹೋಗಿ ವಿಷಯ ಹೇಳ್ದ. ಮೆಲ್ಲಗೆ ಲಲಿತಾ ಅವರು ಅಲ್ಲಿ ಇರೋದ್ರಿಂದ ಸಾಮ್ರಾಟ್ ಹೇಳಿದ್ದನ್ನು ಅರ್ಥ ಮಾಡಿಕೊಂಡ ಸುರಕ್ಷಾ ಅವನು ಹೇಳಿದ್ದಕ್ಕೆ ಒಪ್ಕೊಂಡ್ಳು. 10 ನಿಮಿಷದ ನಂತರ ಬಾಟಲಿಯಲ್ಲಿ ಹಾಲು ತಗೊಂಡು ಹೋಗಿ ಮಗುವಿಗೆ ಕುಡಿಸಿದ್ರು. ಮಗುವನ್ನು ಸುರಕ್ಷಾ ನೋಡಿದಂತೆ ತಡೆಯೋದಕ್ಕೆ ಕಾರಣ ಮಗುವಿಗೆ ಜಾಂಡೀಸ್ ಇರೋದು. ಅದು ಗಾಜಿನಿಂದ ನೋಡಿದ್ರೂ ಸ್ಪಷ್ಟವಾಗಿ ಮಗುವಿನ ಮೈಬಣ್ಣ, ಕಣ್ಣಿನ ಬಣ್ಣ ತಿಳಿಯುತ್ತೆ. ಅದು ನೋಡಿ ಸುರಕ್ಷಾ ಗುರುತು ಹಿಡಿದುಬಿಡ್ತಾಳೆ ಅಂತ ಅಷ್ಟೇ ಅವಳನ್ನು ಬಿಡ್ತಾ ಇಲ್ಲ. ಮತ್ತು ಒಬ್ಬ ಮಹಿಳೆ ಗರ್ಭಿಣಿಯಾಗಿದ್ದಾಗ ಮಾತ್ರ ಅಲ್ಲ, ಹೆರಿಗೆ ನಂತರ ಕೂಡ ಓವರ್ ಸ್ಟ್ರೆಸ್ ತಗೊಂಡ್ರೆ ಮುಂಚೆಗಿಂತ ವೇಗವಾಗಿ ಡಿಪ್ರೆಷನ್ಗೆ ಹೋಗಿಬಿಡ್ತಾಳೆ. ಹೆರಿಗೆಯ ನಂತರ ಹೆಣ್ಣಿನ ದೇಹ ಮಾತ್ರವಲ್ಲ, ಮನಸ್ಸು ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. 10 ದಿನಗಳವರೆಗೆ ಮಗುವಿಗಾಗಿ ಸುರಕ್ಷಾ ಕೂಡ ಹಾಸ್ಪಿಟಲ್ನಲ್ಲಿದ್ಲು. ಹಾಸ್ಪಿಟಲ್ನಲ್ಲಿ ಇದ್ದಷ್ಟು ದಿನ ಸಾಮ್ರಾಟ್ ಪೂರ್ತಿಯಾಗಿ ಅವಳ ಜೊತೆಗೆ ಇರ್ತಾ ಇದ್ದ. ಸುರಕ್ಷಾ ಮಗುವನ್ನು ನೋಡಬೇಕು ಅಂತ ಕೇಳಿದ ಪ್ರತಿ ಬಾರಿಯೂ ಯಾವುದೋ ಒಂದನ್ನು ಹೇಳ್ತಿದ್ದ. ಆದರೆ 5ನೇ ದಿನಗಳಿಗಿಂತ ಹೆಚ್ಚು ಅವಳನ್ನು ಮರೆಸೋದಕ್ಕೆ ಸಾಧ್ಯವಾಗಲಿಲ್ಲ. 5ನೇ ದಿನ ಮಾತ್ರ ಸುರಕ್ಷಾ ಸ್ವಲ್ಪ ಆರೋಗ್ಯವಾಗಿ ಕಂಡಿದ್ದರಿಂದ ತಾನು ಮಗುವನ್ನು ನೋಡಲೇಬೇಕು ಅಂತ ಪಟ್ಟು ಹಿಡಿದ್ಲು. ಇನ್ನು ಅನಿವಾರ್ಯವಾಗಿ ಸುರಕ್ಷಾಳನ್ನು ಮಗು ಇದ್ದ ರೂಮ್ಗೆ ಕರ್ಕೊಂಡು ಹೋದ ಸಾಮ್ರಾಟ್. ಸುರಕ್ಷಾ ಹೋಗುವಷ್ಟರಲ್ಲಿ ಮಗು ನಿದ್ರೆ ಮಾಡ್ತಾ ಇತ್ತು. ಸಾಮ್ರಾಟ್ ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಹೇಳಿ ರಿಲ್ಯಾಕ್ಸ್ ಆದ. ಅಷ್ಟು ದಿನಗಳ ಕಾಲ ಇನ್ಕ್ಯುಬೇಟರ್ನಲ್ಲಿದ್ದ ಕಾರಣ ಮೈ ಮೇಲಿನ ಹಳದಿ ಬಣ್ಣ ಸ್ವಲ್ಪ ಕಡಿಮೆ ಆಗಿತ್ತು. ಸ್ವಲ್ಪ ಇದ್ದರೂ ಗಾಜಿನ ಒಳಗಿನಿಂದ ಸುರಕ್ಷಾಗೆ ಅಷ್ಟಾಗಿ ಕಾಣಿಸ್ಲಿಲ್ಲ. ಕಣ್ಣಲ್ಲಿ ಮಾತ್ರ ಸ್ವಲ್ಪ ಇತ್ತು. ಆದರೆ ಮಗು ಮಲಗಿದ್ರಿಂದ ಸುರಕ್ಷಾಗೆ ಅದು ತಿಳಿಲಿಲ್ಲ. ಬಿಳಿ ಬಣ್ಣದಲ್ಲಿ ಕಪ್ಪು ಕೂದಲು, ಉಬ್ಬಿದ ಕೆನ್ನೆಗಳು, ಮುದ್ದಾದ ಮುಖ. ಅವನನ್ನು ನೋಡಿದ್ಲೇ ಸುರಕ್ಷಾ ತುಟಿಗಳ ಮೇಲೆ ಸುಂದರವಾದ ನಗು ಮೂಡಿತು. ಅವನನ್ನು ನೋಡಿದ್ಲೇ ಎತ್ಕೊಳ್ಬೇಕು ಅಂತ ಮನಸ್ಸು ಹಂಬಲಿಸ್ತಿದ್ರೆ ಮೊದಲ ಬಾರಿಗೆ ಸಾಮ್ರಾಟ್ ಹತ್ರ ಬಹಳ ನಾರ್ಮಲ್ ಆಗಿ, ಸಾಮ್ರಾಟ್ ಪ್ಲೀಸ್ ನಾನು ಒಂದು ಬಾರಿ ಮಗುವನ್ನು ಎತ್ಕೊಳ್ಬಹುದಾ ಅಂತ ಕೇಳಿದ್ಲು. ಬಹಳ ಮೃದುವಾಗಿ ಸುರಕ್ಷಾ ಬಾಯಿಂದ ತನ್ನ ಹೆಸರು ಅಷ್ಟು ಮೃದುವಾಗಿ ಕೇಳಲು ಸಾಮ್ರಾಟ್ಗೆ ಬಹಳ ಸಂತೋಷ ಆಯಿತು. ಅಷ್ಟರವರೆಗೆ ಮಗನನ್ನೇ ನೋಡ್ತಾ ಇದ್ದ
ಸಾಮ್ರಾಟ್ ಮೊದಲ ಬಾರಿಗೆ ಸುರಕ್ಷಾ ಕಡೆ ಪ್ರೀತಿಯಿಂದ ನೋಡ್ದ. ಹಾಗೆ ನೋಡ್ದ ಉಳಿದ್ಬಿಟ್ಟ. ಸುರಕ್ಷಾ ಪ್ರಶ್ನೆಗೆ ಸಾಮ್ರಾಟ್ನಿಂದ ಉತ್ತರ ಬಾರದೇ ಇದ್ದಿದ್ದಕ್ಕೆ ತಲೆ ತಿರುಗಿಸಿ ಸಾಮ್ರಾಟ್ ಕಡೆ ನೋಡಿದ್ಲು. ಹಾಗೆ ತನ್ನನ್ನೇ ನೋಡ್ತಿದ್ದ ಸಾಮ್ರಾಟ್ನನ್ನು ಮತ್ತೆ ಕದಲಿಸ್ತಾ, ಸಾಮ್ರಾಟ್ ಪ್ಲೀಸ್, ಒಂದು ಬಾರಿ ನಾನು ನನ್ನ ಮಗುವನ್ನು ಎತ್ಕೊಳ್ತೀನಿ ಪ್ಲೀಸ್ ಅಂದ್ಲು. ಮತ್ತೆ ಸುರಕ್ಷಾ ಮುಖ ನೋಡ್ತಾ ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದು, ಅದಲ್ಲ ಸುರಕ್ಷಾ, ಈಗ ಮಗುವನ್ನು ನಾವು ಮುಟ್ಟೋದು ಅಷ್ಟು ಸೇಫ್ ಅಲ್ಲ ಕಣಮ್ಮ. ಇನ್ನೇನು ಕೇವಲ 5 ದಿನ ಆಮೇಲೆ ನಮ್ಮ ಮಗು ಯಾವಾಗಲೂ ನಿನ್ನ ಜೊತೆಗೆ ತಾನೇ ಇರೋದು, ಪ್ಲೀಸ್ ಅರ್ಥ ಮಾಡ್ಕೋ ಅಂದ ಲಾಲನೆಯಿಂದ. ಮುಂದಿನ ಭಾಗದಲ್ಲಿ ಸಾಮ್ರಾಟ್ ಸುರಕ್ಷಾ ಇಬ್ಬರು ಮಗುವಿನ ಜೊತೆ ನಗ್ತಾ ಮನೆಗೆ ಹೆಜ್ಜೆ ಇಡ್ತಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.